ಶುಭಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು. ಇದೇ ತಿಂಗಳು ಅಂದರೆ ಆಗಸ್ಟ್ 26 ಮಂಗಳವಾರ ಸ್ವರ್ಣಗೌರಿ ವ್ರತ, 27ನೇ ತಾರೀಕು ಬುಧವಾರ ಗಣೇಶ ಚತುರ್ಥಿ ಅಥವಾ ವರಸಿದ್ಧಿ ವಿನಾಯಕ ವ್ರತ. ಕೆಲವರಲ್ಲಿ ಪ್ರಶ್ನೆಗಳು, ನಾವು ಗೌರಿ ಗಣೇಶನ ಯಾವತ್ತು ಕಳಿಸ್ಬೇಕು ಅನ್ನತಕ್ಕಂಥದ್ದು. ಬರೀ ಗಣಪತಿಯ ವ್ರತವನ್ನು ಮಾಡಿ ಆಚರಣೆ ಮಾಡತಕ್ಕಂಥವರು ಗಣಪತಿ ಹಬ್ಬ ಮುಗಿದ ಮಾರನೇ ದಿನವೇ ಅಂದರೆ ಗುರುವಾರ ಕಳಿಸಬಹುದು ಗಣಪತಿಯನ್ನು, ಇಲ್ಲ ಭಾನುವಾರ ಕಳಿಸಬಹುದು. ಆದರೆ ಗೌರಿ ಮತ್ತು ಗಣೇಶ ಎರಡನ್ನೂ ಮಾಡೋದರಿಂದ 9 ದಿನಗಳ ಕಾಲ ಅಂದರೆ ಶ್ರವಣ ನಕ್ಷತ್ರ ಬರೋವರೆಗೂ ಒಳ್ಳೆಯ ದಿನಗಳಿಲ್ಲ. ಹಾಗಾಗಿ 5ನೇ ತಾರೀಕು ಸೆಪ್ಟೆಂಬರ್ 5ನೇ ತಾರೀಕು ಶುಕ್ರವಾರ ಸಾಯಂಕಾಲ 7 ಗಂಟೆ ಆದ ಮೇಲೆ ಗೌರಿ ಗಣಪತಿಯನ್ನು ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು. ಗೌರಿ ಗಣೇಶ ಹಬ್ಬವನ್ನು ಮಾಡಬೇಕಾದ್ರೆ ಗೌರಿಯನ್ನು ಸಹ ಸೇರಿಸಿ ಗೌರಿ ಗಣಪತಿ ಇಬ್ಬರನ್ನು ಕಳಿಸಬೇಕಾದ್ರೆ 5/9/2025 ಶುಕ್ರವಾರ ಸಾಯಂಕಾಲ 7 ಗಂಟೆ ಮೇಲೆ ಶ್ರವಣ ನಕ್ಷತ್ರದಲ್ಲಿ. ಅದಕ್ಕೆ ಮೊದಲು ಯಾವುದೇ ದಿನಗಳು ಇಲ್ಲ. ಮತ್ತು 28ನೇ ತಾರೀಕು ಗುರುವಾರ ಸೃಷ್ಟಿ ಮಧ್ಯಾಹ್ನಕ್ಕೆ ಮೇಲೆ ಆರಂಭ ಆಗೋದ್ರಿಂದ ಸಂಜೆ ಸೃಷ್ಟಿ ಪೂಜೆಗಳು, ಅಂದರೆ ಈಗ ನಮ್ಮ ಗಣಪತಿ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸಂಜೆ ಅಭಿಷೇಕ, ಸೃಷ್ಟಿ ಅಭಿಷೇಕ. ಹಾಗಾಗಿ 28 ಗುರುವಾರ ಸಾಯಂಕಾಲ ಸೃಷ್ಟಿ ಅಭಿಷೇಕ 6 ಗಂಟೆಗೆ ಆರಂಭ. ಏಕೆಂದರೆ 29ರ ಶುಕ್ರವಾರ ಸೃಷ್ಟಿ ನಮಗೆ ಸಂಜೆ ಸಿಗೋದಿಲ್ಲ. ಸೊ ಹಾಗಾಗಿ 28ರ ಸಂಜೆನೇ ಮಾಡ್ತೀವಿ. 26 ಮಂಗಳವಾರ ಸ್ವರ್ಣಗೌರಿ, 27 ಸಿದ್ಧಿವಿನಾಯಕ ವ್ರತ, 28 ಸೃಷ್ಟಿ ಪೂಜೆ. ಅಂದರೆ ಗಣಪತಿ ಗೌರಿ ಗಣೇಶವನ್ನು ಕಳಿಸಬೇಕಾದ್ರೆ 5ನೇ ತಾರೀಕುವರೆಗೂ ಟೈಮ್ ಇದೆ. 5ನೇ ತಾರೀಕು ಶುಕ್ರವಾರ ಸಂಜೆ 7 ಗಂಟೆ ಆದಮೇಲೆ ಕಳಿಸ್ಬೋದು. ಇನ್ನೊಂದು ಏನಪ್ಪ ಅಂತಂದರೆ ಗ್ರಹಣಗಳು ವರ್ಷದಲ್ಲಿ 4 ಬರುತ್ತೆ. ಈ ವರ್ಷದಲ್ಲಿ ಬರ್ತಕ್ಕಂಥ ಗ್ರಹಣದಲ್ಲಿ ನಮಗೆ ಬರ್ತಕ್ಕಂಥದ್ದು ಈಗ ಮುಂದಿನ ತಿಂಗಳು 7ನೇ ತಾರೀಕು ಒಂದು ಗ್ರಹಣವಿದೆ. ಅದರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಈಗ ಗೌರಿ ಗಣಪತಿಯನ್ನು ಮಾತ್ರ ಮಾಡಿ ಆಮೇಲೆ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಅವನಿಗೆ ಇಷ್ಟವಾದಂತಹ ಗರಿಕೆ ಹುಲ್ಲು, ಆಮೇಲೆ ಜಂಬೂ ಫಲಸಾರ ಭಕ್ಷಿತ ಕಪಿತ್ತ ಫಲ ಅಂತ ಹೇಳಿದ್ರೆ ಜಂಬೂ ಫಲ ಅಂತ ಹೇಳಿದ್ರೆ ನೇರಳೆ ಹಣ್ಣು, ಆಮೇಲೆ ಬಂದು ಬೇಲದ ಹಣ್ಣು, ಅದು ತುಂಬ ಮುಖ್ಯವಾದ್ದು. ಗರಿಕೆಯಿಂದ ಅವನನ್ನು ಪೂಜೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ. இந்த மாதம் 27ஆம் தேதி விநாயகர் சதுர்த்தி இருக்கிறதுனால விநாயகர் அனுப்புறது எப்போன்னு கேட்குறீங்க. விநாயகரை மட்டும் அனுப்புறதா இருந்தாக்கா மறுநாளே அனுப்பிச்சி விட்டுலாம். அப்படி இல்லைன்னாக்கா கௌரியும் சேர்த்து நாங்கள் வச்சுருக்கோம் சுவாமி, கௌரி கணேஷா 2 பேரையும் அனுப்பணும் அப்படின்னு யாராவது சிந்தித்தால் அது 5ஆம் தேதி 5/9/2025 வெள்ளிக்கிழமை சாயங்காலம் 7 மணி திருவண்ண நட்சத்திரத்தில் தான் அம்பாளையும் அம்மா பிள்ளை 2 பேரையும், அதாவது கௌரி கணேஷா 2 பேரையும் அனுப்பிச்சு விடலாம். சஷ்டி வந்துட்டு நம்ம கோயிலில் முருகருக்கு அபிஷேகம் வந்துட்டு 28ஆம் தேதி வேளக்கிழமை சாயங்காலம் 6 மணிக்கு. நன்றி, வணக்கம். சர்வே ஜனாக சுகினோ பவந்து.